ಅಮ್ಮ, ಇವರೆಲ್ಲ ಯಾರಮ್ಮ? ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ಅಮ್ಮ, ನಾವ್ ಯಾಕೆ ಈ ತರ ಮಾಸ್ಕ್ ಮತ್ತೆ ಸಿಲಿಂಡರ್ ಹಾಕೊಂಡಿದ್ದೀವಿ? ನಾವ್ ಬದುಕ್ತಿರೋದೇ ಹಿಂಗ? ನೀನ್ ಯಾವಾಗ್ಲೂ ನಂಗೆ ಚಂದ ಮಾಮ ಕತೆ ಮತ್ತೆ ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ಕತೆನೇ ಹೇಳ್ತಿರ್ತೀಯ. ಆದ್ರೆ ನಂಗೊಂದು ಆಸೆ ಅಮ್ಮ, ನಿಮ್ ಕಾಲದಲ್ಲಿ ಈ ಪ್ರಕೃತಿ ಹೆಂಗಿತ್ತು ಅಂತ ಕತೆ ಹೇಳ್ತೀಯಾ? ಕಂದ, ನಮ್ ಕಾಲದಲ್ಲಿ ಪ್ರಕೃತಿ ಮತ್ತೆ ಮನುಷ್ಯರು ಒಬ್ರಿಗೊಬ್ರು ತಾಯಿ ಮಗನಂತ ಇದ್ರು. ನನ್ನ ಮತ್ತೆ ನಿನ್ ಹಾಗೆ. ಬಾ, ನಿನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಹಿರಣಗಳು ತಾಕಲು ಒಂದಾಮೆ ನಲಿದಿದೆ. ನೋಡಲು ಡಬ್ಬಿಯಾಕಾರ, ಅದರಲ್ಲಿ ಗುಟ್ಟನ್ನ ಬಚ್ಚಿಕೊಂಡು ಸಂತಸದಿಂದಿದೆ, ಹುಡುಕಲು ಆಗದೆ ಈಜಿಕೊಂಡು. ಆ ಡಬ್ಬಿಯ ಒಡಲಿನಲ್ಲಿ ಕಡಲನ್ನೇ ತುಂಬುವ ಜಾಗ ಇದೆ. ತಾರೆಯ ಆಕಾರದಿ ಅದರಲ್ಲಿ ಬೀಗವು ಕಾಣುತ್ತಿದೆ. ಮಗುವೆ ಕೇಳು, ಕಥೆಯನ್ನ ಕೇಳು, ಮಲಗು ನನ್ನ ಕಂದ, ಕಂದ ಮಲಗು, ಮಲಗು ನನ್ನ ಮಡಿಲೆ, ನಿನ್ನ ದಿಂಬು, ನಿನ್ನ ನಗುವೆ ಕನಸು, ಸೊಗಸಾದ ಕನಸು, ಕನಸು. ಮಲಗು, 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 ಮಲಗು. ಈ ಕತೆ ಕೇಳ್ತಾ ಇದ್ರೆ ಪ್ರಕೃತಿ ಎಷ್ಟು ಚಂದ ಇದೆ ಅನ್ಸುತ್ತೆ ಅಲ್ವಾ? ಅಮ್ಮ, ನಂಗೇನೊಂದ್ ಆಸೆ, ಪ್ರಕೃತಿನ ಮನುಷ್ಯನ ರೂಪದಲ್ಲಿ ನೋಡ್ಬೇಕು. ಅವ್ರು ನೋಡೋಕೆ ನಿಂತರನೆ ಸುಂದರವಾಗಿರ್ತಾರ ಅಮ್ಮ? ಕಂದ, ಪ್ರಕೃತಿ ಅಂದ್ರೆ ಭೂಮಿ, ನದಿ, ಆಕಾಶ, ಮರಗಿಡಗಳು, ಇದೇ ಪ್ರಕೃತಿ. ಇವುಗಳನ್ನ ನಾವು ದೇವತೆಗಳು ಅಂತಲೂ ಕರಿತೀವಿ. ಇಲ್ಲಿ ಮರಗಳಿದಾವೆ, ಹಕ್ಕಿಗಳಿದಾವೆ, ಹೂಗಳು ಸುಗಂಧ ಕೊಡ್ತಾ ಇರ್ತವೆ. ಈಗ ನೋಡು, ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ. ನಾನು ವೃಕ್ಷ, ಗಾಳಿಯನ್ನು ಅವಲಂಬಿಸಿ ಇಲ್ಲಿರುವ ಪ್ರತಿಯೊಂದು ಜೀವಿಗೂ ಉಸಿರು ನೀಡುವ ಜೀವದ ಮೂಲ ಆಧಾರ ನಾನು.
ನದಿ, ಸಕಲ ಜೀವರಾಶಿಗಳಿಗೆ ನೀರು ಕೊಟ್ಟು ಅವರ ದಾಹ ತೀರಿಸುವವಳು. ಅಂತ್ಯದ ಲೋಕದ ಚಂದ್ರಿಕೆನ ನಿನಗಿದು ಆಹ್ವಾನ, ಹೃದಯದ ಹಂಚರ ಮಂದಿರಕ್ಕೆ ಅಡಿಯಿಡುವ ಇನ್ನ. ಧೀವರ ಪ್ರಸರ ಶೌರ್ಯ ಭಾರ ಉತ್ಸರ ನಾನು ಭೂಮಿ. ಇಲ್ಲಿರುವ ಗಾಳಿ, ಮರಗಳು, ಪಕ್ಷಿ ಪ್ರಾಣಿಗಳು, ನದಿಗಳು, ಮನುಷ್ಯರು ಇವರೇ ನನ್ನ ಮಕ್ಕಳು. ಈ ನನ್ನ ಎಲ್ಲಾ ಮಕ್ಕಳಿಗೆ ಬೇಕಾದ ಸಂಪನ್ಮೂಲಗಳನ್ನು ಕೊಟ್ಟು ಆಶ್ರಯ ನೀಡುತ್ತಿರುವ ತಾಯಿ ನಾನು. ಅಮ್ಮ, ಪ್ರಕೃತಿ ದೇವತೆಗಳು ಎಷ್ಟು ಚಂದ ಇದ್ರು. ಆದ್ರೆ ಯಾಕಮ್ಮ ಈ ಪ್ರಕೃತಿ ಹಿಂಗಾಯ್ತು? ಯಾರಮ್ಮ ನಮ್ ಪ್ರಕೃತಿನ ನಾಶ ಮಾಡಿದ್ದು? ಹೇಳಮ್ಮ, ಹೇಳಮ್ಮ. ಕಂದ, ಪ್ರಕೃತಿಯನ್ನ ನಾಶ ಮಾಡಿದವರು ಬೇರೆ ಯಾರು ಅಲ್ಲ, ನಾವೇ ಮನುಷ್ಯರು. ಸ್ವಾರ್ಥದಿಂದ, ಅಹಂಕಾರದಿಂದ ನಾನು ಮಾತ್ರ ಬಾಳಬೇಕು ಅಂತ ದಿನೇ ದಿನೇ ಪ್ರಕೃತಿನ ಸಾಯಿಸ್ತಾ ಬಂದ. ಆವಾಗ ಪ್ರಕೃತಿ ಅನುಭವಿಸಿದಂತ ವ್ಯಥೆ ಅಷ್ಟಿಷ್ಟಲ್ಲ. ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ
ಚಿವುಟಿದ ಕೈಯಿಗೆ ಗುಡಿಯನು ಸೇರದೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ ಅರಗಿಳಿ ಮರೆಗಿಳಿ ಕುಳಿತಿರೋ ಕರುಡನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ ಅರಳದ ಕಿರುಮಲ್ಲಿಗೆ ಆಯಿತೆ ಮೈ ಮೈಲಿಗೆ ಅರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನ್ನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಸುಟ್ಟಿದೆ ಬಾಳಬೇರು ಕಾಯೋರು ಇನ್ನು ಯಾರು ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಕೆ ಅರಳದ ಕಿರುಮಲ್ಲಿಗೆ ಆಯಿತೆ ಮೈ ಮೈಲಿಗೆ ಅರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ ಅಮ್ಮ, ಈ ಮನುಷ್ಯ ಪ್ರಕೃತಿಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ಕೊಲ್ತಾ ಇದ್ರು. ಪ್ರಕೃತಿ ಇಂಥ ಕ್ರೂರಿ ಮೇಲೆ ಕೋಪನೆ ಮಾಡ್ಕೊಳ್ಳಿಲ್ವಾ ಅಮ್ಮ? ಪ್ರಕೃತಿ ಮಾನವನಿಗೆ ಎಚ್ಚರಿಕೆ ಕೊಡ್ತಾ ಬಂತು, ಆದ್ರೂ ಈ ಮನುಷ್ಯ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವಾಗ ಪ್ರಕೃತಿ ಕೋಪಗೊಂಡು ಆ ಕೋಪ ವಿಕೋಪವಾಗಿ ಮನುಷ್ಯನ ಮೇಲೆ ಪರಿಣಾಮ ಬೀರ್ತು. ಚಿನ್ನು ರೀ ಎಲ್ಲೆಲ್ಲಿ ಹೋದ್ರು? ಜೊತೆಗೆ ಇದ್ವಿ, ಯಾರು ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ದೇವ್ರೆ, ಯಾರಾದ್ರೂ ಕಾಪಾಡಿ. ಯಾರು ಇಲ್ವಾ? ಅಯ್ಯೋ, ಯಾರಾದ್ರೂ ಕಾಪಾಡಿ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಕಾಯವು ಮಾಯವು ಹಗೆಯಲಿ ಕೋಪಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಅಮ್ಮ, ನಮ್ಮ ಪ್ರಕೃತಿ ಪರಿಸ್ಥಿತಿ ಇವಾಗ ಹೆಂಗಿದೆ? ನಾವು ಹೆಂಗ್ ಜೀವನ ಮಾಡ್ತಾ ಇದ್ದೀವಿ? ಓ ಸಾವಿಗಿಂತ ಘೋರ ಶಾಪ ಈ ಬದುಕು, ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ಆದಿಯಲ್ಲೇ ಅಂತ್ಯ ಉಂಟು ಎಲ್ಲದಕ್ಕೂ, ನಡೆವೆ ನೀನದರ ಸುಳಿವು ಸಿಗಲಾರದೆ. ನತರಾಗಿ ಹೋಯ್ತೆ ಹೆತ್ತ ತಾಯ ಎದೆ ಹಾಲು, ಆದ ಪಾಪದಲ್ಲಿ ಹೇಳು ಯಾರದೆಷ್ಟು ಪಾಲು. ವಿಧಿಯನ್ನು ಜಯಿಸೋಕೆ ದಾಟಿ ಹೋದ ಹೊಸಿಲು, ಆ ವಿಧಿಯಾಡೋ ಆಟಕ್ಕೆ ದಾಳವಾಯಿತೇನು.
ಅಮ್ಮ, ಮೊದ್ಲಿನ ತರ ನಮ್ ಪ್ರಕೃತಿ ಮತ್ತೆ ಆಗಲ್ವಾ ಅಮ್ಮ? ಕಂದ, ಪ್ರಕೃತಿ ಮನುಷ್ಯನ ಮೇಲೆ ಎಷ್ಟ್ ದಿನ ಅಂತ ಕೋಪ ಮಾಡ್ಕೊಂಡಿರ್ತಾಳೆ. ಯಾವಾಗ ಮನುಷ್ಯ ಸ್ವಾರ್ಥ ಬಿಟ್ಟು ಪ್ರಕೃತಿನ ಉಳಿಸ್ಕೋತಾನೋ ಆವಾಗ ಮತ್ತೆ ಪ್ರಕೃತಿ ಮೊದ್ಲ ತರ ಆಗುತ್ತೆ ಮಗು. ಅಮ್ಮ, ಇಷ್ಟೆಲ್ಲ ನೋಡಿದ್ಮೇಲೆ ನನ್ಗನ್ಸಿದೊಂದೇ, ಪ್ರಕೃತಿನ ಉಳ್ಸಿ ಪ್ರಕೃತಿನ ಬೆಳೆಸಿ ಅಂದ್ರೆ ಮಾತ್ರ ಸಾಕಾಗಲ್ಲ. ನಮ್ ಪ್ರಕೃತಿನ ನಾಶ ಮಾಡೋರ್ ವಿರುದ್ಧ ನಾನೇ ಹೋರಾಡ್ತೀನಮ್ಮ. ನನ್ ಜೊತೆ ನೀವೆಲ್ಲ ಬರ್ತೀರಾ? ಒಟ್ಟಿಗೆ ಹೋರಾಡೋಣ. ಗಾಳಿ ಎಲ್ಲರೂ ಸಿರಾಗಿ ಈ ನಮ್ಮ ಭೂಮಿ ಮೇಲೆ ಬೀಸೋ ಕಾರಣ ಪ್ರೀತಿನೇ. ನೀರು ಜೀವ ಜಲವಾಗಿ ಈ ಎಲ್ಲ ಜೀವ ಜಾಲ ಕಾಯೋ ಕಾರಣ ಪ್ರೀತಿನೇ. ಬಾಳೊಂದು ಹುಡುಕಾಟ ಅಂದಾಗ ನಾವೆಲ್ಲ ನಿತ್ಯಾನು ಹುಡುಕೋದು ಪ್ರೀತಿನೇ. ಪ್ರತಿ ಹೃದಯದ ಹೊಲದಿ ಬೆಳೆಯುವ ಪೈರು, ಹರಿಯುವ ನದಿಯ ತವಕದ ಜೋರು, ಅಡವಿಯ ನಡುವಿನ ಕಲರವ ಈ ಪ್ರೀತಿ. ಆರು ಋತುಗಳು ಪ್ರೀತಿಯ ಬೇರೆ ಬೇರೆ ಮಜಲುಗಳು. ಪ್ರೀತಿನೇ ಇಲ್ಲದೆ ಹೋದರೆ ಪ್ರಕೃತಿ ಇನ್ನೆಲ್ಲಿ? ಎಲ್ಲರೂ ನೋಡಿದ್ರಲ್ಲ, ಮನುಷ್ಯರಾದ ನಾವು ನಮ್ಮ ಸ್ವಾರ್ಥಕ್ಕೆ ಪ್ರಕೃತಿನ ಹೇಗೆ ನಾಶ ಮಾಡ್ತಾ ಇದ್ದೀವಿ ಅಂತ. ಪ್ರಕೃತಿ ಎಷ್ಟೇ ಒಳ್ಳೇದನ್ನ ಮಾಡಿದ್ರು ಮನುಷ್ಯ ಅದನ್ನ ಅರ್ಥ ಮಾಡ್ಕೊಳ್ದೆ ಇವಾಗ್ಲೂ ಕೂಡ ಪ್ರಕೃತಿನ ಕೊಲ್ತಾ ಇದ್ದಾನೆ. ಇನ್ಮೇಲಾದ್ರೂ ಪ್ರಕೃತಿನ ನಾವು ಎಲ್ಲರೂ ಸೇರಿ ಕಾಪಾಡೋಣ. ಯಾಕೆಂದ್ರೆ ಇವಾಗ ಪ್ರಕೃತಿ ಅರ್ಧ ಭಾಗ ನಾಶ ಆಗಿದೆ. ಇರೋ ಪ್ರಕೃತಿನಾದ್ರೂ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಉಳಿಸಿಕೊಳ್ಳೋಣ. ಹಾಗೆ ಮುಂಬರುವ ಪೀಳಿಗೆಗೆ ಇದರ ಬಗ್ಗೆ ಇವಾಗ್ಲೇ ಅರಿವು ಮೂಡಿಸೋಣ. ಇದರಿಂದ ನಾಳೆ ನಿಮ್ಮ ಮಕ್ಕಳು ಪ್ರಕೃತಿಯಲ್ಲಿರುವ ಒಂದು ಮರ ಕಡಿಯೋದಕ್ಕೂ ಯೋಚನೆ ಮಾಡ್ತಾರೆ, ಒಂದು ಹನಿ ನೀರನ್ನ ವೇಸ್ಟ್ ಮಾಡೋದಕ್ಕೂ ಯೋಚನೆ ಮಾಡ್ತಾರೆ. ಹಸಿವಿನ ಬೆಲೆ ಗೊತ್ತಾಗಿ ತಿನ್ನೋ ಆಹಾರನ ವೇಸ್ಟ್ ಮಾಡೋಕೆ ಭಯ ಪಡ್ತಾರೆ. ಇದರಿಂದ ಪ್ರತಿಯೊಬ್ಬರೂ ಪ್ರಕೃತಿಯನ್ನು ಉಳಿಸಿಕೊಳ್ಳಲು ಮುಂದಾಗುತ್ತಾರೆ. ಇದೇ ಈ ಕತೆ.